ಹೆಲೋ ಫ್ರೆಂಡ್ಸ್, ಪುರಿ ಒಗ್ಗರಣೆ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡೆ. ಅದಕ್ಕೆ ಬೇಕಾಗುವಂಥ ಐಟಮ್ಸ್ ನೋಡಿ: ಕಡಲೆ ಬೀಜ, ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ, ಹಾಗೆ ಸ್ವಲ್ಪ ಉಪ್ಪು ತಗೊಂಡಿದ್ದೀನಿ, ಟೊಮೊಟೊ, ಈರುಳ್ಳಿ, ಹಾಗೆ ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿನ ಹಚ್ಚಿಟ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಹಾಗೆ ಹಾಕಿದ್ರೆ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಹಚ್ಚಿಟ್ಕೊಂಡೆ. ತೆಗೆದಿಡೋಕ್ಕಾಗಲ್ಲ ಅಲ್ವಾ? ಸೊ ಪೂರಿನ ಮೊದಲೇ ಒಂದು 15 ಮಿನಿಟ್ಸ್ ಮೊದಲೇ ಚೆನ್ನಾಗಿ ನೀರಲ್ಲಿ ನೆನೆಯೋಕೆ ಬಿಡಿ. ಅದು ಚೆನ್ನಾಗಿ ಮೆತ್ತಗಾಗುತ್ತೆ. ಸೊ ಅದನ್ನು ಮಾಡೋ ಟೈಮಲ್ಲಿ ಅದನ್ನೆಲ್ಲ ನೀರನ್ನು ತೆಗೆದು ಬೇರೆ ಪಾತ್ರೆಗೆ ಹಿಂಡಿ ಹಾಕ್ಕೊಳ್ಳೋಣ. ಅದೆಲ್ಲ ಹಾಕೊಂಡ್ಮೇಲೆ ಇಷ್ಟ ಆಗಿದೆ. ಅದೆಲ್ಲ ಹಿಂಡಿದ್ಮೇಲೆ ಹಾಗೆ ಒಂದು ಸ್ಟವ್ ಹಚ್ಚಿ ಬಾಣಲೆನ ಇಟ್ಟು ಒಗ್ಗರಣೆ ಹಾಕೋಣ. ಬಾಣಲೆನ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಅದು ಚೆನ್ನಾಗಿ ಕಾಯಿಲಿ. ಆಯಿಲು ಸಾಸಿವೆ ಅದು ಸಿಡಿದ ಮೇಲೆ ಕಡಲೆ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ ಏನು ಇಟ್ಕೊಂಡಿದ್ವಿ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡ್ವಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಆದಮೇಲೆ ಕರಿಬೇವಿನ ಸೊಪ್ಪು ಹಾಕಿ ಅದು ಆಗೋಗುತ್ತೆ ಬೇಗ. ಹಾಗೆ ಈರುಳ್ಳಿ, ಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ. ಅದಾದಮೇಲೆ ಟೊಮೊಟೊನ ಹಾಕಿ ಅದ್ರ ಜೊತೆಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದೆಲ್ಲ ಚೆನ್ನಾಗಿ ಫ್ರೈ ಆಗಲಿ. ವಿಡಿಯೋ ಕಟ್ಟಾಗಿದೆ. ಸೊ ಅದೆಲ್ಲ ಆದಮೇಲೆ ಪುರಿನ ಹಾಕಿ ಉಪ್ಪನ್ನು ನೋಡ್ಕೊಳ್ಳಿ. ಅದೆಲ್ಲ ಕರೆಕ್ಟಾಗಿ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಅದಾದಮೇಲೆ ಒಂದು 2 ಮಿನಿಟ್ಸ್ ಬಿಟ್ಟು ಆಫ್ ಮಾಡಿಬಿಡಿ.